ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವೇದಾಂತು ಕರ್ನಾಟಕ ಚಾನೆಲ್. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲರೂ? ಮ್ಯಾಮ್, ಏನು ಈ ರೀತಿ ಕೇಳ್ತಿದ್ದೀರಾ? ಹೇಗಿದ್ದೀರಾ? ಎಕ್ಸಾಮ್ ಹತ್ರ ಬರ್ತಾ ಇದೆ. ನೀವು ನೋಡಿದರೆ ಹೇಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ತಿಂದ್ರಾ ಅಂತ ಹೇಳಿ ಕುಶಲಕ್ಷೇಮ ವಿಚಾರಿಸೋದು ಅಂತಾರಲ್ಲ, ಆ ಕೆಲಸ ಮಾಡ್ತಿದ್ದೀರಾ. ನಮಗೆ ನೋಡಿದರೆ ಇಲ್ಲಿ ದಿನೇ 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 ಎಕ್ಸಾಮಿಗೆ ಹತ್ರ ಹೋಗ್ತಿದ್ದೀವಿ ಅಂತ ಹೇಳಿ ಗಡ 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 ನಡುಗ್ತಿದ್ದೀವಿ. ತುಂಬ ಭಯ ಆಗ್ತಿದೆ. ಹೌದಾ? ನಿಜವಾಗ್ಲೂ ಭಯ ಆಗ್ತಿದೆನಾ? ಭಯ ಪಡಬೇಡಿ ಅಂತ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಓಕೆ, ಸೊ ಮಕ್ಕಳೇ, ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತೇ ಇದೆ. ನೆಕ್ಸ್ಟು ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳು, ಆಮೇಲೆ ಲ್ಯಾಬ್ ಎಕ್ಸಾಮ್ಸು, ಅದು ಇದು ಅಂಥೇಳಿ ಎಕ್ಸಾಮ್, ನಿಮ್ಮ ಫೈನಲ್ ಎಕ್ಸಾಮ್ನ ಫಸ್ಟ್ ಡೇ ಬರೋದು ಕೂಡ ನಿಮಗೆ ಗೊತ್ತಾಗಲ್ಲ. ಅಷ್ಟು ವೇಗವಾಗಿ ಟೈಮ್ ಹೋಗ್ಬಿಡುತ್ತೆ. ಹೌದಾ ಮ್ಯಾಮ್? ಹಂಗೆ ಹೇಳಬೇಡ್ರಿ ಮ್ಯಾಮ್, ಇನ್ನೂ ಭಯ ಆಗುತ್ತೆ. ಭಯ ಪಡಬೇಡ್ರಿ. ಯಾಕೆ ಅಂದರೆ ಟೈಮ್ ಸುಮ್ಮನೆ ಅಂತೂ ಪಾಸ್ ಆಗಲ್ಲ. ಆ ಟೈಮನ್ನು ಉಪಯೋಗ ಮಾಡ್ಕೋಬೇಕು ಅಥವಾ ಆ ಟೈಮನ್ನು ವೇಸ್ಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಹೌದಾ? ಹಾಗಿದ್ರೆ ಆ ಇರೋವಂಥ ಟೈಮನ್ನು ಹೇಗೆ ಉಪಯೋಗ ಮಾಡ್ಕೊಳ್ಳೋದು, ಹೇಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಅಂತ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಓಕೆ, ಸೊ ಯಾವಾಗಲೂ ಕೂಡ ಸತತ ಪರಿಶ್ರಮವೇ ಯಶಸ್ಸಿನ ಹಿಂದಿರುವ ಗುಟ್ಟು ಅಂತಾರೆ. ಹೌದಾ? ಸೊ ಕೆಲವು ಮಕ್ಕಳು ಅಥವಾ ತುಂಬ ಜನ ಅಂತಲೇ ಇಟ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡವರು ಸ್ಟಾರ್ಟಿಂಗಿಂದನೇ ಓದ್ತಾ ಬಂದಿರ್ತೀರಾ, ಒಂದು ಒಳ್ಳೆ ಲೆವೆಲ್ ರೀಚ್ ಆಗಿರ್ತೀರಾ, ಆಲ್ರೆಡಿ ತುಂಬ ಕಾನ್ಫಿಡೆಂಟ್ ಆಗಿರ್ತೀರಾ, ನೈಸ್. ಕೆಲವು ಮಕ್ಕಳು ಅನ್ಕೊಂತಾನೆ ಬಂದಿರ್ತೀರಾ, ಪ್ರೊಕ್ರಾಸ್ಟಿನೇಷನ್, ವಿಳಂಬ. ಹೌದಾ? ಇದು ಸಹಜ, ಎಲ್ಲರೂ ಒಂದೇ ರೀತಿ ಇರಲ್ಲ, ಐ ಅಗ್ರಿ. ಹೌದಾ? ಆ್ಯಂಡ್ ಇದೇನಿದೆ ಅಲ್ಲ, ಇಡೀ ವರ್ಷ ಪೂರ್ತಿ ನಾವು ಛಲನ ಬಿಡದೆ ಒಂದೇ ರೀತಿಯಾಗಿ ಓದ್ತಾ ಹೋಗೋದೇನಿದೆಯಲ್ಲ, ಇಟ್ಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ವಿ ಸೇ. ಹೇಳೋದು ಈಸಿ, ನಾನು ಹೇಳ್ಬಿಡ್ತೀನಿ ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ. ಆದರೆ ಆ ಛಲ, ಆ ಒಂದು ಫೈರ್ ಸದಾಕಾಲ ಇಗ್ನೈಟ್ ಆಗಿರಬೇಕು ನಮ್ಮ ಮನಸ್ಸಲ್ಲಿ ಅಂತಂದರೆ ಅದು ದಟ್ಸ್ ನಾಟ್ ಈಸಿ ಥಿಂಗ್. ಯಾವೆಲ್ಲ ಮಕ್ಕಳು ಅದನ್ನು, ಆ ಒಂದು ಫೈರನ್ನು ಇಟ್ಕೊಂಡಿದ್ರು, ದಟ್ಸ್ ರಿಯಲಿ ಗುಡ್, ವೆಲ್ ಆ್ಯಂಡ್ ಗುಡ್. ಆದರೆ ಯಾರಿಗೆ ಇವಾಗ ಆ ಒಂದು ಫೈರ್ ಶುರು ಆಗಿದೆ, ಅಯ್ಯೋ ಟೈಮ್ ವೇಸ್ಟ್ ಆಗ್ತಿದೆ, ನಾನು ಒಳ್ಳೆ ಸ್ಕೋರ್ ಮಾಡಬೇಕು, ಏನು ಮಾಡಲಿ ಈಗ, ಆದರೆ ನನಗೆ ಟೈಮ್ ತುಂಬ ಕಡಿಮೆ ಇದೆ, ಹೆಂಗೆ ಅರ್ಥ ಮಾಡ್ಕೊಳ್ಳಿ, ಏನು ಮಾಡಲಿ, ಅದು ಇದು ಅಂತ ಪ್ರಶ್ನೆ ಇದ್ದರೆ, ನಿಮಗೆ ನಿಮ್ಮ ಓವರ್ ಆಲ್ ಪ್ರಿಪ್ರೇಷನಿಗೆ ಹೆಲ್ಪ್ ಮಾಡೋದಕ್ಕೆ ಇದೇ ಡಿಸೆಂಬರ್ 1 ವೇದಾಂತು ಕರ್ನಾಟಕ ಚಾನಲಲ್ಲಿ ಸ್ಪೆಷಲಿ ಸೆಕೆಂಡ್ ಇಯರ್ ಮಕ್ಕಳಿಗೆ ನಾನು ಹೇಳ್ತಿರೋದು, ಸೊ ಲೈವ್ ಒನ್ ಶಾಟ್ ವಿಡಿಯೋಸ್ಗಳು ಬರ್ತಿದೆ. ಓಕೆ, ಸೊ ಈ ಲೈವಿಂದ ನಿಮಗೆ ಏನು ಪ್ರಯೋಜನಪ್ಪ ಅಂದರೆ, ಖಂಡಿತ ನೀವು ಆನ್ ದ ಸ್ಪಾಟ್ ನಿಮಗೆ ಆ ಒಂದು ಕಾನ್ಸೆಪ್ಟಲ್ಲಿ ಏನು ಅರ್ಥ ಆಗಿರೋದಿಲ್ವೋ ಅದನ್ನು ನೀವು ಕೇಳಿ ತಿಳ್ಕೊಬೋದು. ಯಾವಾಗ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೋ ದೆನ್ ಇಟ್ ಈಸ್ ರಿಯಲಿ ಈಸಿ ಟು ಮೂವ್ ಆನ್ ಟು ಸಾಲ್ವ್ ಪ್ಲೆಂಟಿ ನಂಬರ್ ಆಫ್ ಕ್ವೆಶನ್ಸ್. ಹೌದಾ? ಆ್ಯಸ್ ಮೆನಿ ನಂಬರ್ ಆಫ್ ಕ್ವೆಶನ್ಸ್ ಆ್ಯಸ್ ಪಾಸಿಬಲ್ ನೀವು ಸಾಲ್ವ್ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಹೌದಾ? ಸೊ ಓದುವಂಥ ಸಬ್ಜೆಕ್ಟ್ಗಳನ್ನು ಓದಲೇಬೇಕು, ಪ್ರಾಕ್ಟೀಸ್ ಮಾಡುವಂಥ ಡಯಾಗ್ರಾಮ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ ದ ಸೇಮ್ ವೇ ಮ್ಯಾಥಮೆಟಿಕ್ಸಲ್ಲಿ ಇರೋದೇ ಪ್ರಾಕ್ಟೀಸು, ಬೇರೆ ಏನೂ ಇಲ್ಲ. ಹೌದಾ? ಓದೋದು ಬಾಕಿ ಸಬ್ಜೆಕ್ಟ್ಗಳಲ್ಲಿ ಓದ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ಆದರೆ ಮ್ಯಾಥಮೆಟಿಕ್ಸಲ್ಲಿ ಇರೋದೇ ಒಂದು ಅದು ಪ್ರಾಕ್ಟೀಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಓದುವಂಥದ್ದು ಏನಾದರೂ ಇದೆನಾ? ಇಲ್ಲ. ಏನೇ ಇದ್ರೂ ಬುಕ್ಕು ಪೆನ್ ಮುಖಾಂತರ ಮಾಡಬೇಕು. ಹೌದಾ? ಸೊ ಓದೋದನ್ನು ಓದಬೇಕು, ಡಯಾಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಪದೇ ಪದೇ ಮಾಡಬೇಕು. ಮ್ಯಾಥಮೆಟಿಕ್ಸಲ್ಲಿ ಫಾರ್ಮುಲಾಸ್ಗಳನ್ನು ರಿಪೀಟ್ ನೀವು ರಿವೈಸ್ ಮಾಡ್ತಿರಬೇಕು. ಎಷ್ಟು ಸಾಧ್ಯನೋ ಅಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಈ ರೀತಿ ಮಾಡ್ತಾ ಹೋದಾಗ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಹೌದಾ? ಸೊ ಈ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ನೀವು ಆ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಡೆಫಿನೆಟ್ಲಿ ಯು ಕ್ಯಾನ್ ವಿನ್ ಇನ್ ದಿಸ್ ರೇಸ್. ಓಕೆ, ಸೊ ಮಕ್ಕಳೇ, ಮತ್ತೊಂದು ವಿಷಯ ಯಾವಾಗಲೂ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. PUC ಏನಿದೆ ಅಲ್ಲ ನಮ್ಮ ಜೀವನಕ್ಕೆ ಖಂಡಿತ ಅಗತ್ಯ, ಆದರೆ PUC ಜೀವನ ಅಲ್ಲ. ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಬಟ್ ನಿಮ್ಮಲ್ಲಿರೋ ಭಯ ಹೆಂಗೆ, ಯಾವ ಕಾರಣಕ್ಕೆ ಬರುತ್ತೆ ಗೊತ್ತಾ? ಇದಿಲ್ಲ ಅಂದರೆ ನನ್ನ ಜೀವನ ಇಲ್ಲ ಅಂದಾಗ ಭಯ ಬರುತ್ತೆ. ಎಸ್, ಯು ಹ್ಯಾವ್ ಲಾಟ್ ಆಫ್ ಸ್ಟ್ರೆಂಗ್ತ್ ಟು ಟ್ಯಾಕಲ್ ದಟ್. ಸೊ ಈ ಜೀವನ ಅನ್ನೋದೇ ದೊಡ್ಡ ರೇಸ್. ಸೊ PUC ಎಕ್ಸಾಮ್ ಒಂದು ನಿಮ್ಮನ್ನು ಹೆದರಿಸ್ತಿದೆ ಅಂದರೆ ಹೇಗೆ? ಹೌದಾ? ಯು ಹ್ಯಾವ್ ಆಲ್ ಸ್ಟ್ರೆಂಗ್ತ್ ಟು ಟ್ಯಾಕಲ್ ಎನಿ ಕೈಂಡ್ ಆಫ್ ಡಿಫಿಕಲ್ಟೀಸ್. ಸೊ ಈ PUC ಎಕ್ಸಾಮ್ ಒಂದು ಸಣ್ಣದಷ್ಟೇ, ಅದರಲ್ಲಿ ಒಂದು ಭಾಗ. ಓಕೆ, ನಿಮಗೆ ಅದು ಅರ್ಥ ಆಗ್ತಿಲ್ಲ, ನೀವು ಚಿಕ್ಕವರಿದ್ದೀರಾ. ಹೌದಾ? ಸೊ ಜೀವನದಲ್ಲಿ ಇನ್ನೂ ಸಾಕಷ್ಟು ಕಲಿತಾನೇ ಇರ್ತೀರಾ. ಸೊ ಅದರಲ್ಲಿ ಇದು ಕೂಡ ಒಂದು ಮಕ್ಕಳೇ. ಸೊ ಡೋಂಟ್ ವರಿ, ನಿಮ್ಮ ಪ್ರಿಪ್ರೇಷನನ್ನು
ಸ್ಮೂತಾಗಿ ತಗೊಂಡು ಹೋಗಲಿಕ್ಕೆ ವೇದಾಂತ ಕರ್ನಾಟಕ ಚಾನಲಲ್ಲಿ ಎಲ್ಲ ಟೀಚರ್ಸ್ಗಳು ಫಿಸಿಕ್ಸ್ ಆಗಿರ್ಬೋದು, ಫಿಸಿಕ್ಸ್ ಬರ್ತಾರೆ, ನೆಕ್ಸ್ಟು ಮ್ಯಾಥಮೆಟಿಕ್ಸ್, ಸದ್ಯದ ಮಟ್ಟಿಗೆ ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ನಿಮಗೆ ಲೈವ್ ಬರುತ್ತೆ. ಓಕೆ, ಲೈವ್ ಒನ್ ಶಾಟ್ ವಿಡಿಯೋಸ್ಗಳನ್ನು ನೀವು ನೋಡ್ತೀರಾ. ಸೊ ನನ್ನ ಒಂದು ಕಳಕಳಿ ಏನಪ್ಪ ಇಲ್ಲಿಂದ ಈ ಒಂದು ವಿಡಿಯೋದಿಂದ ನಿಮಗೆ ಏನು ಮೆಸೇಜ್ ಕಳಿಸೋದಕ್ಕೆ ನಾನು ಬಂದಿದ್ದೀನಿ ಅಂದರೆ, ದಯವಿಟ್ಟು ಈ ಒಂದು ಲೈವ್ ವಿಡಿಯೋಸ್ಗಳನ್ನು, ಲೈವ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ ಇದರ ಉಪಯೋಗ ತಗೊಳ್ಳಿ. ಅಟ್ ದ ಸೇಮ್ ಟೈಮ್ ಭಯ ಪಡಬೇಡಿ. ಯಾವಾಗಲೂ ಕೂಡ ನೀರಿಗೆ ಇಳಿಯೋ ತನಕ ಭಯ, ನೀರಿಗೆ ಇಳಿದ ಮೇಲೆ ಏನಾಗುತ್ತೆ, ಈಜಬೇಕಾ, ಇಲ್ಲ ಈಜ್ತೀನಿ ಇಲ್ಲ ಸಾಯ್ತೀನಿ, ಎರಡರಲ್ಲೊಂದು, ಕರೆಕ್ಟ್ ಅಲ್ವಾ? ಸೊ ನಿಮಗ ಈಜಬೇಕು, ಗೆಲ್ಲಬೇಕು ಅನ್ನೋ ಭಯ ಬರುತ್ತೆ ನೀರಿಗೆ ಇಳಿದ ಮೇಲೆ. ಓಕೆ, ಯಾವಾಗ ಪ್ರಿಪ್ರೇಷನನ್ನು ಶುರು ಮಾಡ್ಕೊತೀರೋ, ಸ್ಟಾರ್ಟ್ ಮಾಡ್ತಿರೋ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಭಯ ಹೋಗುತ್ತೆ. ದ್ಯಾಟ್ ಈಸ್ ರಿಯಾಲಿಟಿ, ಫ್ಯಾಕ್ಟ್. ಓಕೆ, ಸೊ ನಿಮ್ಮ ಪ್ರಿಪ್ರೇಷನ್ ಹೆಂಗೆ ಶುರು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನಮ್ಮ ಜೊತೆ ನೀವು ಕೈ ಜೋಡಿಸಿ. ಯು ಜಸ್ಟ್ ಕಮ್ ಅಂಡ್ ಜಾಯಿನ್, ಸಿಟ್, ವಾಚ್ ದ ವಿಡಿಯೋಸ್. ಓಕೆ, ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್. ಫಸ್ಟು ನಿಮ್ಮನ್ನು ನೀವು ನಂಬಿ ನಾನು ಮಾಡ್ತೀನಿ ಅನ್ನೋಂಥ, ಇಲ್ಲ ಅಂದ್ರೆ ಹುಟ್ಟಿಸ್ಬೇಕು ಆ ಒಂದು ನಂಬಿಕೆನ. ನಾನು ಮಾಡ್ತೀನಿ. ಆಟೋಮೆಟಿಕ್ಕಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದೇ ರೀತಿ ವರ್ಕ್ ಮಾಡಲಿಕ್ಕೆ ಶುರು ಮಾಡುತ್ತೆ, ದಾರಿ ಹುಡ್ಕೊಳ್ಳುತ್ತದು. ನೀವು ಏನನ್ನ ಮಾಡಿದರೆ ಗೆಲ್ತಿರೋ ಆ ಒಂದು ಶಕ್ತಿ, ಆ ಒಂದು ಧೈರ್ಯ ನಿಮ್ಮ ಮನಸ್ಸಲ್ಲೇ ಇದೆ, ನಿಮ್ಮ ಒಂದು ಆತ್ಮದಲ್ಲೇ ಇದೆ ಅದು. ಓಕೆ, ಸೊ ಆಲ್ ಯು ನೀಡ್ ಟು ಡೂ ಇಸ್ ಟ್ರಸ್ಟ್ ಯುವರ್ ಸೆಲ್ಫ್, ಟ್ರಸ್ಟ್ ಯುವರ್ ಜರ್ನಿ ಆ್ಯಂಡ್ ಎಫರ್ಟ್ ಹಾಕೋದಕ್ಕೆ ಹಿಂದೆ ಮುಂದೆ ನೋಡಬೇಡ್ರಿ. ಅಫ್ಕೋರ್ಸ್ ಹಾರ್ಡ್ ವರ್ಕ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಾರೇ ಆಗಲಿ, ನೀವೇ ಆಗಲಿ, ನಾನೇ ಆಗಲಿ, ಆಸ್ ಅ ಸ್ಟೂಡೆಂಟ್ ಪ್ರತಿಯೊಬ್ಬರು ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಅದಕ್ಕೆ ತಯಾರಿದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಆರ್ ಆನ್ ದ ವೇ ಫಾರ್ ಸಕ್ಸಸ್. ಓಕೆ, ಸೊ ಇಷ್ಟು ಹೇಳ್ತಾ ನೀವು ನಿಮಗೆ ಪ್ರಿಪ್ರೇಟರಿ ಟೈಮ್ ಟೇಬಲ್ ಇನ್ನೊಂದು ಮತ್ತೊಂದು ಎಲ್ಲ ಹೇಗೆ ಸಿಕ್ಕಿರುತ್ತೋ ಇನ್ ದ ಸೇಮ್ ವೇ ಈ ಒಂದು ವೇದಾಂತ ಕರ್ನಾಟಕ ಚಾನಲಲ್ಲಿ ನಾವು ಯಾವ ದಿನ ಲೈವ್ ಬರ್ತೀವಿ, ಯಾವ ಸಬ್ಜೆಕ್ಟ್ ಲೈವ್ ಬರ್ತಾ ಇದೆ, ಪ್ರತಿಯೊಂದು ಟೈಮ್ ಟೇಬಲ್ ನಿಮಗೆ ಸಿಗುತ್ತೆ. ಓಕೆ, ಸೊ ಶಾರ್ಟ್ ವಿಡಿಯೋಸ್ಗಳಲ್ಲೂ ಸಿಗಬಹುದು, ಕಮ್ಯುನಿಟಿ ಪೋಸ್ಟ್ಗಳಲ್ಲಿ ನೀವು ನೋಡಬಹುದು. ಬಟ್ ಆಲ್ವೇಸ್ ಸ್ಟೇ ಟ್ಯೂನ್ಡ್. ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವಾಗ ಏನೇನು ವಿಡಿಯೋಸ್ಗಳು, ಏನೇನು ಕ್ಲಾಸ್ಗಳು ತಗೊಳ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನನ್ನ ಉದ್ದೇಶ ಇಷ್ಟೇ ಮಕ್ಕಳೇ, ಯಾವುದಕ್ಕೂ ಭಯ ಪಡಬೇಡಿ, ನಿಮ್ಮನ್ನು ನೀವು ನಂಬಿ. ಓಕೆ, ಪ್ರಿಪ್ರೇಷನಿಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ನಿಮಗೆ ಸಹಾಯ ಮಾಡ್ತೀವಿ, ನಿಮಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಫಾರ್ ಯುವರ್ ಪ್ರಿಪ್ರೇಷನ್ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ, ಚೆನ್ನಾಗಿ ಓದ್ಕೊಳ್ಳಿ, ಮತ್ತೆ ಸಿಗೋಣ. ಧನ್ಯವಾದಗಳು.